Let's welcome on stage ನಮ್ಮ RCBಯ ಹೆಮ್ಮೆ the king ವಿರಾಟ್ ಕೊಹ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ವಿಶ್ವದ ಅತ್ಯಂತ ಯಶಸ್ವಿ ಕ್ರಿಕೆಟ್ ಲೀಗ್ IPL 2020 ಟೂರ್ನಿ ಇದೀಗ ಅದ್ದೂರಿಯಾಗಿ ಆರಂಭವಾಗಿದೆ. ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಥ್ರಿಲ್ಲರ್ ಗೇಮ್ ಎನಿಸಿದ IPL ನಿದ್ದೆಗೆಡಿಸುವಂತಹ ಆಟ. ರೋಚಕತೆಯ ಆಟವನ್ನೇ ಬಂಡವಾಳ ಆಗಿಸಿಕೊಂಡು ಸಾಗುವಂತಹ ಈ ಒಂದು ಕ್ರಿಕೆಟ್ ಲೀಗ್ ಇತರ ಲೀಗ್ ಪಂದ್ಯಾಟಗಳಿಗಿಂತ ಮುಂದೆ ಇದೆ. 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ಪಂದ್ಯದಲ್ಲಿಯೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟಿಂಗ್ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಇತಿಹಾಸವನ್ನ ಬರೆದಿದ್ದಾರೆ. T20 ಕ್ರಿಕೆಟ್ನಲ್ಲಿ ವೇಗದ 12,000 ರನ್ ಪೂರೈಸಿದ ಕೊಹ್ಲಿ CSK ವಿರುದ್ಧ 1,000 ರನ್ ಗಳಿಸಿದಂತಹ ದಾಖಲೆಯನ್ನ ಬರೆದುಬಿಟ್ಟಿದ್ದಾರೆ. ಎಸ್, ಇನ್ನು ವಿರಾಟ್ ಕೊಹ್ಲಿ ಅವರು ತಮ್ಮ 2ನೇ ಮಗುವಿನ ಜನನದ ನಂತರ ತಮ್ಮ ಪತ್ನಿ ಅನುಷ್ಕಾ ಶರ್ಮಾ ಅವರೊಂದಿಗೆ ಇರಬೇಕಾಗಿದ್ರಿಂದ ಇತ್ತೀಚೆಗೆ ಮುಕ್ತಾಯಗೊಂಡ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ತಪ್ಪಿಸಿಕೊಂಡಿದ್ರು. ಗಂಡು ಮಗು ಅಕಾಯ್ ಹುಟ್ಟಿದ ನಂತರ ವಿರಾಟ್ ಕೊಹ್ಲಿ ಅಂತಿಮವಾಗಿ IPL 2024 ಅಲ್ಲಿ ಕ್ರಿಕೆಟ್ ಲೋಕಕ್ಕೆ ಮರಳಿದ್ರು. ಇದೇ ವೇಳೆ ವಿರಾಟ್ ಕೊಹ್ಲಿ ತಮ್ಮ ಹೆಸರಿಗೆ ಮತ್ತೊಂದು ದಾಖಲೆಯನ್ನ ಬರೆಯುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಚೆನ್ನೈ ವಿರುದ್ಧ 985 ರನ್ ಗಳಿಸಿದ ವಿರಾಟ್ ಈ ಒಂದು ಪಂದ್ಯದಲ್ಲಿ 15 ರನ್ ಗಳಿಸಿದ ವೇಳೆ 1,000 ರನ್ ಪೂರ್ಣಗೊಳಿಸಿದಂತಹ ಸಾಧನೆ ಮಾಡಿದ್ರು. ಆ ಮೂಲಕ IPLನಲ್ಲಿ CSK ವಿರುದ್ಧ 1,000 ರನ್ ಗಳಿಸಿದ 2ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೊಹ್ಲಿಗಿಂತ ಮೊದಲು ಶಿಖರ್ ಧವನ್ ಚೆನ್ನೈ ವಿರುದ್ಧ 1,057 ರನ್ ಕಲೆ ಹಾಕಿದ್ದಾರೆ. ಇನ್ನು IPLನಲ್ಲಿ ತಂಡವೊಂದರ ವಿರುದ್ಧ 1,000ಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿದ 6ನೇ ಆಟಗಾರ ಎಂಬ ದಾಖಲೆಗೂ ಕೊಹ್ಲಿ ಒಳಗಾಗಿದ್ದಾರೆ. ಈ ಪೈಕಿ ಕೊಹ್ಲಿ ಅವರೇ 2 ಬಾರಿ ಸಾಧನೆ ಮಾಡಿದ್ದಾರೆ. ಚೆನ್ನೈ ವಿರುದ್ಧಕ್ಕೂ ಮೊದಲು ಡೆಲ್ಲಿ ಎದುರು 1,000 ಗಡಿಯನ್ನ ತಲುಪಿದ್ರು. ಡೇವಿಡ್ ವಾರ್ನರ್ 2 ಬಾರಿ, ಶಿಖರ್ ಧವನ್ ಹಾಗೂ ರೋಹಿತ್ ಶರ್ಮಾ ತಲಾ 1 ಸಲ IPLನಲ್ಲಿ ತಂಡವೊಂದರ ವಿರುದ್ಧ 1,000ಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾರೆ. ಇದು RCBಯ ಹೊಸ ಅಧ್ಯಾಯ. ಎಸ್, ಈ ಒಂದು IPL ಪಂದ್ಯಾವಳಿಯನ್ನ ವೀಕ್ಷಿಸೋಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ಇದೀಗ ಆರಂಭ ಆಗಿರುವಂಥದ್ದು. ಸೊ ನೋಡೋಣ ಈ ಸಲ ಕಪ್ ನಮ್ಮದೇ ಆಗುತ್ತಾ ಅನ್ನುವಂಥದ್ದು. ನಿಮಗೆ ಈ ಬಗ್ಗೆ ಏನನ್ಸುತ್ತೆ? ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಮುಕ್ತವಾಗಿ ನೀವು ತಿಳಿಸ್ಬೋದು.